ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೂಂಗ್ ದಾಲ್ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಹೆಸರುಬೇಳೆ ಪಾಯಸ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್: ಮನೇಲಿ ಕಾಯಿಸಿರೋ ಅಂಥ ತುಪ್ಪ 2ರಿಂದ 3 ಟೇಬಲ್ ಸ್ಪೂನ್ನಷ್ಟು, ಮತ್ತು ಡ್ರೈ ನಟ್ಸ್, ಹೆಸರುಬೇಳೆ 1 ಕಪ್, ಹಾಲು 1 ಕಪ್ ಅಷ್ಟು, ನೀರು 3 ಕಪ್ನಷ್ಟು ತಗೋಬೇಕು, ಬೆಲ್ಲ 1 ಕಪ್ನಷ್ಟು, ಕೊಬ್ಬರಿ ತುರಿ ಅರ್ಧ ಕಪ್ನಷ್ಟು, ಏಲಕ್ಕಿ ಪುಡಿ ಅರ್ಧ ಟೀ ಸ್ಪೂನ್ನಷ್ಟು, ಎಣ್ಣೆ 1ರಿಂದ 2 ಟೇಬಲ್ ಸ್ಪೂನ್ನಷ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ನಲ್ಲಿ ಸ್ವಲ್ಪ ತುಪ್ಪನ ಬಿಸಿ ಮಾಡೋಕ್ಕಿಡಿ. ಅದಕ್ಕೆ ಡ್ರೈ ನಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ದ್ರಾಕ್ಷಿ ಹಾಕಕ್ಕೆ ಹೋಗಬಾರ್ದು. ಫಸ್ಟು ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕೊನೆಗೆ ದ್ರಾಕ್ಷಿ ಆ್ಯಡ್ ಮಾಡ್ಕೋಬೇಕು. ಕೆಂಪಗಾಗಿದೆ ಸ್ವಲ್ಪ. ಈಗ ದ್ರಾಕ್ಷಿ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಅದೇ ಕುಕ್ಕರ್ನಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಹೆಸರು ಬೇಳೆನ ತೊಳೆದು ಡ್ರೈನ್ ಮಾಡಿ ಇಟ್ಕೋಬೇಕು. 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಹಾಕ್ಕೊಳ್ಳಿ. ತೊಳೆದಿಟ್ಟಿರೋ ಅಂಥ ಹೆಸರು ಬೇಳೆ ಪೂರ್ತಿ ನೀರೆಲ್ಲ ಸೋರಿಸ್ಕೊಂಡಿರಬೇಕು. ಆ್ಯಡ್ ಮಾಡ್ಕೊಳ್ಳಿ ಕುಕ್ಕರ್ಗೆ. ಸ್ವಲ್ಪ ಕೆಂಪಗಾಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇಲ್ಲಾಂದರೆ ಹಸಿ ಇರುತ್ತೆ. ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಕಲರ್ ಚೇಂಜ್ ಆಗ್ತಿದೆ. ಸ್ವಲ್ಪ ಗೋಲ್ಡನ್ ಬ್ರೌನಿಗೆ ಬಂದಿದೆ. ಒಂದು ಕಡೆ ನೀರನ್ನ ಕಾಯಕ್ಕೆ ಇಡಿ. ಚೆನ್ನಾಗಿ ಕಾದ್ಮೇಲೆ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಶಲ್ನ ಹಾಕಬೇಡಿ. ವಿಶಲ್ ಹಾಕಿದ್ರೆ ಪೂರ್ತಿ ಸ್ಮ್ಯಾಶ್ ಆಗೋಗುತ್ತೆ. ವಿಶಲ್ ಹಾಕ್ದಲೇ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಬೆಂದಿದೆ. ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕು. ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಬೆಲ್ಲ ಕರಗಿದ ಮೇಲೆ ಕೊಬ್ಬರಿ ತುರಿನ ಹಾಕ್ಕೋಬೋದು. ಆಲ್ಮೋಸ್ಟ್ ಬೆಲ್ಲ ಕರಗಿದೆ. ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ. ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಹಾಲು 1 ಕಪ್ನಷ್ಟು ಹಾಲು. ಇದು ಟೇಸ್ಟ್ ಹೆಚ್ಚಿಸುತ್ತೆ ಪಾಯಸಕ್ಕೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಕೊನೆಗೆ ಡ್ರೈ ನಟ್ಸ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಡ್ರೈ ನಟ್ಸ್ ಆ್ಯಡ್ ಮಾಡ್ಕೊಳ್ಳಿ. ಒಂದರಿಂದ 2 ನಿಮಿಷದಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಮೇಲೆ
ಬೇಕಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಈಸಿಯಾಗಿ ಹೇಗೆ ಮಾಡೋದು ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮನೇಲಿ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ತಿಳಿಸಿ. ಮತ್ತಷ್ಟು ರೆಸಿಪೀಸ್ಗೋಸ್ಕರ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.